ಒಂದು ದಿನ ಅವಳ ಅತ್ತೆ ಗೌರಿಗೆ ತನ್ನ ಅಳಿಯನ ಉಪಹಾರವನ್ನು ಅವನ ಕೋಣೆಗೆ ತರಲು ಹೇಳಿದರು. ಗೌರಿ ಅವನ ಉಪಹಾರವನ್ನು ತೆಗೆದುಕೊಂಡು ಅವನ ಕೋಣೆಗೆ ಹೋದಳು. ಅವಳು ಅವನ ಕೋಣೆಗೆ ಹೋಗಿದ್ದು ಅದೇ ಮೊದಲ ಬಾರಿಗೆ. ಗೌರಿ ಅವನ ಕೋಣೆಗೆ ಹೋಗಿ ಸುತ್ತಲೂ ನೋಡಿದಳು. ಅವಳ ಅಳಿಯ ಬೆತ್ತಲೆಯಾಗಿ ವ್ಯಾಯಾಮ ಮಾಡುತ್ತಿದ್ದಳು. ಗೌರಿ ಆಸೆಯಿಂದ ಮುಳುಗಿದ್ದಳು ಮತ್ತು ಅವಳ ಹೃದಯದಲ್ಲಿ ವಿಚಿತ್ರವಾದ ಆಸೆ ಹುಟ್ಟಿಕೊಂಡಿತು. ತನ್ನ ಅಳಿಯನ ದೇಹಕ್ಕಿಂತ ಹೋಲಿಸಿದರೆ ತನ್ನ ಗಂಡನ ದೇಹವು ಮಂಕಾಗಿದೆ ಎಂದು ಗೌರಿಗೆ ಅನಿಸಿತು. ಅವನು ನೆಲದ ಮೇಲೆ ವ್ಯಾಯಾಮ ಮಾಡುತ್ತಿದ್ದನು. ಗೌರಿ ತನ್ನ ಪಲ್ಲವಿಯನ್ನು ಕೆಳಕ್ಕೆ ಎಳೆದು ಉಪಹಾರ ಸೇವಿಸಲು ಕೇಳಿದಳು. ರಾಜೀವ್ ಗಮನ ಅವಳತ್ತ ಸೆಳೆಯಲ್ಪಟ್ಟಿತು ಮತ್ತು ಅವನು ತಲೆಯಿಂದ ಕಾಲಿನವರೆಗೆ ಅವಳನ್ನು ನೋಡಿದನು. ಗೌರಿ ಸೊಂಟದ ಕೆಳಗೆ ಸೀರೆಯನ್ನು ಧರಿಸಿದ್ದಳು. ಅವಳ ಇಡೀ ಹೊಟ್ಟೆಯನ್ನು ಬಹಿರಂಗಪಡಿಸುತ್ತಿದ್ದಳು. ಅವಳನ್ನು ನೋಡಿದಾಗ ಅವನ ಕಣ್ಣುಗಳು ಅಮಲೇರಿದವು ಮತ್ತು ಅವನು ತನ್ನ ಅತ್ತಿಗೆಗೆ ಏನು ಮಾಡಿದನೆಂದು ನಂತರ ಬಹಿರಂಗಪಡಿಸಲಾಗುವುದು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗೌರಿ ಮತ್ತು ನನಗೆ 18 ವರ್ಷ. ನಾನು ಬಡ ಕುಟುಂಬದಲ್ಲಿ ಜನಿಸಿದೆ. ನನ್ನ ಹೆತ್ತವರು ಕೂಲಿ ಕೆಲಸಗಾರರಾಗಿದ್ದರು. ಅವರ ಮನೆಯನ್ನು ಪೋಷಿಸುತ್ತಿದ್ದರು ಮತ್ತು ನಾನು ಅವರ ಏಕೈಕ ಮಗಳು. ಒಂದು ದಿನ ನಾನು ಎಲ್ಲವೂ ಆರಾಮದಾಯಕವಾಗಿರುವ ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗುತ್ತೇನೆ ಎಂದು ನಾನು ಯಾವಾಗಲೂ ಊಹಿಸಿದ್ದೆ. ನನ್ನ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಂತೆ ನಾನು ಉತ್ತಮ ಜೀವನಕ್ಕಾಗಿ ಹಾತೊರೆಯಲು ಪ್ರಾರಂಭಿಸಿದೆ. ಶ್ರೀಮಂತ, ಸುಂದರ ಮತ್ತು ಉತ್ತಮ ಮೈಕಟ್ಟು ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗುವುದು ನನ್ನ ಕನಸಾಗಿತ್ತು. ಆದರೆ ನನ್ನ ಹೆತ್ತವರು ಬಡವರಾಗಿದ್ದರು. ಆದ್ದರಿಂದ ಅವರು ನನ್ನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮದುವೆ ಮಾಡಿದರು. ನಾನು ನನ್ನ ಅತ್ತೆಯ ಮನೆಗೆ ಹೋದಾಗ ವಾಸ್ತವವು ನನ್ನ ಕನಸುಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ನಾನು ಅರಿತುಕೊಂಡೆ. ನನ್ನ ಗಂಡನಿಗೆ ಒಬ್ಬ ಕಿರಿಯ ಸಹೋದರನಿದ್ದಾನೆ. ಅವನು ತುಂಬಾ ಆಕರ್ಷಕ ಮತ್ತು ಫಿಟ್ ಆಗಿದ್ದಾನೆ. ಒಂದು ದಿನ ಅವನು ತನ್ನ ಕೋಣೆಯಲ್ಲಿ ವ್ಯಾಯಾಮ ಮಾಡುತ್ತಿದ್ದನು ಮತ್ತು ನಾನು ಅವನಿಗೆ ಹಾಲು ನೀಡಲು ಅವನ ಕೋಣೆಗೆ ಹೋದೆ. ಅವನ ಆಕರ್ಷಕ ದೇಹವನ್ನು ನೋಡಿ ನನಗೆ ಏನೋ ವಿಭಿನ್ನವೆನಿಸಿತು. ಗೌರಿಯ ಪತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಮನೆಗೆ ಬಂದು ಮಲಗುತ್ತಿದ್ದರು. ಗೌರಿಗೆ ಹಗಲಿನಲ್ಲಿ ಬಹಳ ಕಡಿಮೆ ಬಿಡುವಿನ ಸಮಯವಿತ್ತು. ಗೌರಿಯ ಸೋದರ ಮಾವ ಸರ್ಕಾರಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವನು ಫಿಟ್ ಆಗಿದ್ದನು ಮತ್ತು ಪ್ರತಿದಿನ ಜಿಮ್ಗೆ ಹೋಗುತ್ತಿದ್ದನು. ರಾಜೀವ್ ವ್ಯಾಯಾಮದ ಮೂಲಕ ತನ್ನ ದೇಹವನ್ನು ನಿರ್ಮಿಸಿಕೊಂಡಿದ್ದನು. ಒಂದು ದಿನ ನನ್ನ ಅತ್ತೆ ಗೌರಿಗೆ ರಾಜೀವ್ನ ಉಪಹಾರವನ್ನು ತನ್ನ ಕೋಣೆಗೆ ತೆಗೆದುಕೊಂಡು ಹೋಗುವಂತೆ ಹೇಳಿದರು. ತನ್ನ ಅಳಿಯನ ದೈನಂದಿನ ಉಪಹಾರಕ್ಕಾಗಿ ಗೌರಿ 1 ಲೋಟ ಹಾಲು, 4 ಬಾಳೆಹಣ್ಣು ಮತ್ತು 4 ಮೊಟ್ಟೆಗಳನ್ನು ತನ್ನ ಅಳಿಯನ ಕೋಣೆಗೆ ತೆಗೆದುಕೊಂಡು ಹೋದಳು. ಇದು ಅವಳ ಮೊದಲ ಭೇಟಿ. ಗೌರಿ ಅವನ ಕೋಣೆಗೆ ಹೋಗಿ ಸುತ್ತಲೂ ನೋಡಿದಳು. ಗೋಡೆಯ ಮೇಲೆ ನೇತಾಡುತ್ತಿದ್ದ ರಾಜೀವ್ನ ಚಿತ್ರಗಳು ಅವನಿಗೆ ಆಕರ್ಷಕ ಮತ್ತು ಉತ್ಸಾಹಭರಿತ ನೋಟವನ್ನು ತೋರಿಸುತ್ತಿದ್ದವು. ಅವನು ವ್ಯಾಯಾಮ ಮಾಡುತ್ತಿದ್ದನು ಮತ್ತು ಬೆತ್ತಲೆಯಾಗಿದ್ದನು. ಗೌರಿ ಆಸೆಯಿಂದ ಮುಳುಗಿದಳು ಮತ್ತು ಅವಳಲ್ಲಿ ವಿಚಿತ್ರವಾದ ಆಸೆ ಹುಟ್ಟಿಕೊಂಡಿತು. ರಾಜೀವ್ನ ದೇಹത്തെ ಹೋಲಿಸಿದರೆ ತನ್ನ ಗಂಡನ ದೇಹವು ಮಸುಕಾಗಿದೆ ಎಂದು ಅವಳು ಭಾವಿಸಿದಳು. ರಾಜೀವ್ ನೆಲದ ಮೇಲೆ ಮಲಗಿ ವ್ಯಾಯಾಮ ಮಾಡುತ್ತಿದ್ದನು. ಗೌರಿ ತನ್ನ ಪಲ್ಲುಮನ್ನು ಕೆಳಗಿಡಿಸಿ ಉಪಹಾರ ಸೇವಿಸಲು ಕೇಳಿದಳು. ರಾಜೀವ್ನ ಗಮನ ಅವಳ ಕಡೆಗೆ ಸೆಳೆಯಲ್ಪಟ್ಟಿತು ಮತ್ತು ಅವನು ತಲೆಯಿಂದ ಕಾಲಿನವರೆಗೆ ಅವಳನ್ನು ನೋಡಿದನು. ಗೌರಿ ಸೊಂಟದ ಕೆಳಗೆ ಸೀರೆಯನ್ನು ಧರಿಸಿದ್ದಳು. ಅವಳ ಇಡೀ ಹೊಟ್ಟೆಯನ್ನು ಬಹಿರಂಗಪಡಿಸುತ್ತಿದ್ದಳು. ಅವಳನ್ನು ನೋಡಿದಾಗ ಅವನ ಕಣ್ಣುಗಳು ಅಮಲೇರಿದವು ಮತ್ತು ಅವನು ತನ್ನ ಗುಲಾಬಿ ಬಣ್ಣದ ತುಟಿಗಳನ್ನು ಕಚ್ಚುತ್ತಾ, ಭಾಬಿ, ನಿನಗೆ ಇಷ್ಟೊಂದು ಸುಂದರವಾದ ದೇಹ ಹೇಗೆ ಬಂತು ಎಂದು ಕೇಳಿದನು. ಒಂದು ಕ್ಷಣ ಅವನು ದಾರಿ ತಪ್ಪಿದ. ಅವಳು ಅವನ ಮುಂದೆ ನಿಂತಳು. ಅವಳ ಮುಸುಗು ಸಂಪೂರ್ಣವಾಗಿ ಕೆಳಗೆ ಬಿದ್ದಿತ್ತು. ನೋಡು, ನೀನು ನನ್ನಗಿಂತ ಸುಂದರವಾಗಿ ಕಾಣುತ್ತೀಯಾ. ಆದರೆ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂದಿತು. ನಾನು ತಕ್ಷಣ ಕೇಳಿದೆ, ನಿನಗೆ ಯಾವ ರೀತಿಯ ಹುಡುಗಿ ಇಷ್ಟ? ನಗುತ್ತಾ ಅವಳು ಕಣ್ಣುಗಳಲ್ಲಿ ಮಿನುಗುತ್ತಾ ಉತ್ತರಿಸಿದಳು, ನೋಡು, ನನ್ನ ಮುಂದೆ ಇರುವಳಂತಹ ಹುಡುಗಿ ನನಗೆ ಇಷ್ಟ. ಈಗ ಅವಳ ಆಸೆಗಳು ಜಾಗೃತವಾಗುತ್ತಿದ್ದವು ಮತ್ತು ಅವಳು ಅವನಿಗೆ ಅಮಲೇರಿಸುವ ಮಾತುಗಳನ್ನು ಪಿಸುಗುಟ್ಟಿದ್ದಳು. ಹೇಳು ರಾಜೀವ್, ನಿನಗೆ ಯಾವ ರೀತಿಯ ಹುಡುಗಿ ಇಷ್ಟ? ಅವಳು ತನ್ನ ಕೂದಲನ್ನು ಕೆಳಗಿಡಿಸಿ ತನ್ನ ಬೆನ್ನಿನಾದ್ಯಂತ ತೆರೆದು ಹೇಳಿದಳು. ಆದರೆ ರಾಜೀವ್ನ ಕಣ್ಣುಗಳು ಅವಳ ಮುಖದ ಮೇಲೆ ನೆಟ್ಟಿದ್ದವು. ಅವಳು ಮುಗುಳ್ನಗುತ್ತಾ, ರಾಜೀವ್, ನನ್ನ ಹೃದಯದ ರಹಸ್ಯಗಳನ್ನು ನಿನಗೆ ತಿಳಿಯಬಹುದೇ? ನಾನು ಹೇಳುತ್ತೇನೆ. ನನಗೆ ನಿನ್ನಂತಹ ಸುಂದರ ಪುರುಷರು ಇಷ್ಟ. ನಿನ್ನ ಸಹೋದರ ಸತ್ತ ಮರದಂತೆ ಇದ್ದಾನೆ. ನಾವು ಮೊದಲೇ ಭೇಟಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವಳು ನಗುತ್ತಾ ಹೇಳಿದಳು. ಹಾಗಾದರೆ ಭಾಬಿ, ನಿನ್ನ ಗಂಡನು ಸುಂದರನಾಗಿದ್ದಾನೆ. ಇವತ್ತು ರಾತ್ರಿ ನಾನು ನಿನಗೆ ಇದನ್ನು ಹೇಳುತ್ತೇನೆ ಎಂದು ನೀರಜ್ ಕುತೂಹಲದಿಂದ ಕೇಳಿದಳು. ಅವಳು ಭುಜ ಕುಗ್ಗಿಸಿದಳು. ಅಷ್ಟರಲ್ಲಿ ಅವಳ ಅತ್ತೆ, ಹೇ, ಅಲ್ಲಿ ಏನು ನಡೆಯುತ್ತಿದೆ? ಗೌರಿ, ರಾಜೀವ್ ಇನ್ನೂ ಉಪಹಾರ ಸೇವಿಸಲಿಲ್ಲವೇ? ಇಲ್ಲದಿದ್ದರೆ ಹೋಗಿ ಅಡುಗೆ ಮನೆಯಲ್ಲಿ ನೋಡಿ ಎಂದು ಕರೆದಳು. ಗೌರಿ ರಾಜೀವ್ ಕಡೆಗೆ ನೋಡಿ ನಗುತ್ತಾ ಹೊರಟು ಹೋದಳು. ಈಗ ರಾತ್ರಿಯಾಗಿತ್ತು. ಎಲ್ಲರೂ ಊಟ ಮಾಡುತ್ತಿದ್ದರು. ರಾಜೀವ್ ಊಟ ಬಡಿಸುತ್ತಿದ್ದಾಗ ಗೌರಿ ಅವನ ಗಮನ ಸೆಳೆದು ಅವನಿಗೊಂದು ಪತ್ರ ಕೊಟ್ಟಳು. ಅದರಲ್ಲಿ, ರಾಜೀವ್, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ
ಮತ್ತು ನಿನ್ನ ಸಹೋದರನಿಗೆ ಇವತ್ತು ರಾತ್ರಿ ಕರ್ತವ್ಯವಿದೆ. ಬಾಗಿಲು ತೆರೆದಿದೆ, ನೀನು ಒಳಗೆ ಬರಬಹುದು ಎಂದು ಬರೆದಿತ್ತು. ಎಲ್ಲರೂ ನಿದ್ದೆ ಮಾಡುವಾಗ ರಾಜೀವ್ ಸದ್ದಿಲ್ಲದೆ ಗೌರಿಯ ಕೋಣೆಗೆ ಪ್ರವೇಶಿಸಿದನು ಮತ್ತು ದೀಪ ಉರಿಯುತ್ತಿತ್ತು. ಗೌರಿ ಒಳಗೆ ಬರುತ್ತಿದ್ದಂತೆ ಅವನನ್ನು ಸ್ವಾಗತಿಸಿದಳು. ರಾಜೀವ್, ನಿನಗೆ ಯಾವ ರೀತಿಯ ಹುಡುಗರು ಇಷ್ಟ, ಭಾಬಿ ಎಂದು ಕೇಳಿದಳು. ಅವಳು ನಗುತ್ತಾ ಹೇಳಿದಳು. ಅವಳು ರಾಜೀವ್ನನ್ನು ಬಿಗ್ಗಿಯಾಗಿ ಅಪ್ಪಿಕೊಂಡಳು. ನನಗೆ ನಿನ್ನಂತಹ ಹುಡುಗರು ಇಷ್ಟ. ನಂತರ ರಾಜೀವ್, ನಾನು ಬಹಳಷ್ಟು ಹುಡುಗಿಯರನ್ನು ಅಪ್ಪಿಕೊಂಡಿದ್ದೇನೆ, ಆದರೆ ನಿನ್ನಷ್ಟು ಸುಂದರವಾದ ಮಹಿಳೆಯನ್ನು ನಾನು ಎಂದಿಗೂ ನೋಡಲಿಲ್ಲ ಎಂದು ಹೇಳಿದಳು. ಗೌರಿ ಹುಚ್ಚನಂತೆ ಅವನನ್ನು ದಿಟ್ಟಿಸುತ್ತಿದ್ದಳು. ಅವಳ ಮುಖದಲ್ಲಿ ವಿಚಿತ್ರವಾದ ಭಾವ ಇತ್ತು. ಇಬ್ಬರೂ ಬೆವರುತ್ತಿದ್ದರು. ಆ ಸಮಯದಲ್ಲಿ ಅವಳ ಗಂಡ ರಾತ್ರಿ ಕರ್ತವ್ಯದಲ್ಲಿದ್ದನು. ಮರುದಿನ ಬೆಳಗ್ಗೆ ಗೌರಿಯ ಗಂಡ ರಜೆಯಲ್ಲಿದ್ದರು. ಅವನು, ಬಾ ಗೌರಿ, ಸ್ವಲ್ಪ ಹೊರಗೆ ಹೋಗೋಣ, ಸ್ವಲ್ಪ ತಂಪು ಗಾಳಿ ಇರುವ ಸ್ಥಳಕ್ಕೆ. ಆದರೆ ಅವಳು ನಿಲ್ಲಿಸಿ ಬೇಡ ಎಂದಳು. ಅವನು, ನೀನು ತುಂಬಾ ಒತ್ತಾಯಿಸುತ್ತೀಯಾ, ನನ್ನನ್ನು ಎಲ್ಲಾದರೂ ಹೊರಗೆ ಕರೆದುಕೊಂಡು ಹೋಗು. ನೀನು ಹಿಂದೆಂದೂ ಹಾಗೆ ಮಾಡಲಿಲ್ಲ. ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಬೇಡ, ನಾನು ಇಂದು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ. ಆದರೆ ಈಗ ಗೌರಿ ರಾಜೀವ್ನನ್ನು ಬಿಡಲು ಬಯಸಲಿಲ್ಲ. ಅವಳು ಯಾವಾಗಲೂ ಅವನ ಹತ್ತಿರ ಇರಲು ಬಯಸುತ್ತಿದ್ದಳು. ಆದರೆ ಈಗ ಗೌರಿ ನೀರಜ್ನನ್ನು ನಿರ್ಲಕ್ಷಿಸುತ್ತಿದ್ದಳು. ಅವಳು ತನ್ನ ಗಂಡನ ರಾತ್ರಿಪಾಳಿನ ಬಗ್ಗೆ ಮಾತಾಡುತ್ತಿದ್ದಳು. ಆದರೆ ರಾಜೀವ್ ಮನೆಯಲ್ಲಿದ್ದಾಗ ಅವಳು ಯಾರನ್ನೂ ಮುಟ್ಟಲು ಬಿಡುತ್ತಿರಲಿಲ್ಲ. ಅವಳು, ನನಗೆ ಸುಸ್ತಾಗಿದೆ, ನನಗೆ ನಿದ್ದೆ ಮಾಡಬೇಕು ಎಂದು ಹೇಳುತ್ತಿದ್ದಳು. ಒಂದು ದಿನ ಅವಳ ಗಂಡನಿಗೆ ಅನುಮಾನ ಬಂದು ರಾತ್ರಿಪಾಳಿಗೆ ಹೋಗುವ ಬಗ್ಗೆ ನೆಪ ಹೇಳಿ ಮನೆಯ ಹೊರಗೆ ಇದ್ದಳು. ನೀರಜ್ ಕೆಲಸಕ್ಕೆ ಹೋದನೆಂದು ಅವಳು ಭಾವಿಸಿದಾಗ ಅವಳು ರಾಜೀವ್ನನ್ನು ತನ್ನ ಕೋಣೆಗೆ ಕರೆದಳು. ಆದರೆ ನಂತರ ಅವಳ ಗಂಡ ಬಾಗಿಲ ಕರೆಗಂಟೆ ಬಾರಿಸಿದನು. ನೀರಜ್ ಕೆಲಸದಿಂದ ಮನೆಗೆ ಬಂದಿದ್ದಾನೆ ಎಂದು ಭಾವಿಸಿ ರಾಜೀವ್ನನ್ನು ಹಾಸಿಗೆಯ ಕೆಳಗೆ ಅಡಗಿಸಿಕೊಂಡಳು. ಬಾಗಿಲು ತೆರೆದ ಕ್ಷಣ ಅವಳ ಗಂಡ ರಾಜೀವ್ನನ್ನು ತನ್ನ ಕೈಗಳಿಂದ ಹಿಡಿದು ಗೌರಿಯನ್ನು ಬಲವಾಗಿ ಹೊಡೆದಳು. ಗೌರಿ ಎಲ್ಲದಕ್ಕೂ ಅವನನ್ನೇ ದೋಷಿಸಿದಳು. ರಾಜೀವ್ ನನ್ನ ಕೋಣೆಗೆ ಬಂದು ನನ್ನ ಮೇಲೆ ಬಲವಂತವಾಗಿ ಒತ್ತಡ ಹೇರಲು ಪ್ರಾರಂಭಿಸಿದನು. ನೀರಜ್ ಏನು ಹೇಳದೆ ಮೌನವಾಗಿ ಕೇಳಿದನು. ಅವಳ ಸುಳ್ಳನ್ನು ಉಡನೆ ಗುರುತಿಸಿ ಅವನನ್ನು ಗದರಿಸಿದನು. ರಾಜೀವ್, ನೀನು ಇಲ್ಲಿಗೆ ಹೇಗೆ ಬಂದೆ? ನೀನು ಮುಟ್ಟಿದ ಮಹಿಳೆ ನಿನ್ನ ಅತ್ತಿದೆ. ನೀವಿಬ್ಬರೂ ಸಂಬಂಧಗಳ ಮಿತಿಗಳನ್ನು ದಾಟಿದ್ದೀರಿ. ನಾನು ಅವಳಿಗೆ ಈಗಲೇ ವಿಚೋದನೆ ನೀಡುತ್ತಿದ್ದೇನೆ. ನಂತರ ರಾಜೀವ್, ನೀವಿಬ್ಬರೂ ಒಂದು ನಾಯಿಗಳಂತೆ ನಾನು ಬಯಸುತ್ತೇನೆ. ನೀವಿಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರೆ ಮದುವೆಯಾಗಿ ನೀವು ಒಟ್ಟಿಗೆ ವಾಸ ಮಾಡಬಹುದು, ಆದರೆ ಈ ಮನೆಯಲ್ಲಲ್ಲ. ನೀವಿಬ್ಬರೂ ಈಗಲೇ ಹೊರಡಬೇಕು ಎಂದು ಒತ್ತಾಯಿಸಿದನು. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸು. ಭಾಬಿ ನನ್ನ ಕೋಣೆಗೆ ಬಂದು ನನಗೆ ಪತ್ರ ಬರೆಯುತ್ತಿದ್ದಳು. ನೀನು ಕೆಲಸಕ್ಕೆ ಹೋದ ತಕ್ಷಣ ಅವಳು ಬಂದು ನನಗೆ ಕರೆ ಮಾಡಿ ನನಗೆ ನೀರಜ್ನನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ, ಆದರೆ ನಾನು ಮದುವೆಯಾಗಲೇಬೇಕಿತ್ತು ಎಂದು ಹೇಳುತ್ತಿದ್ದಳು. ನೀರಜ್ ರಾಜೀವ್ನನ್ನು ತಡೆದನು. ನಿನ್ನಂತಹ ಮಹಿಳೆಯರು ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ. ನನ್ನ ಮನೆಯಿಂದ ಹೊರಗೆ ಹೋಗು. ನಾನು ಇನ್ನು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ. ಗೌರಿ ಕೈಮುಗಿದು, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡಳು. ಅವಳು ಕ್ಷಮೆಯಾಚಿಸುತ್ತಿದ್ದಳು. ನನ್ನನ್ನು ಕ್ಷಮಿಸು, ಇದು ಮತ್ತೆ ಸಂಭವಿಸುವುದಿಲ್ಲ. ಆದರೆ ಅವನು, ನನ್ನ ಜೀವನದಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು ಒತ್ತಾಯಿಸಿದನು. ಅವಳು ಅವನ ಪಾದಗಳಿಗೆ ಬಿದ್ದಳು. ಮರುದಿನ ಅವಳು ಅವರ ಹೆತ್ತವರಿಗೆ ಕರೆ ಮಾಡಿ ಅವನನ್ನು ಅವರ ಕೈಗೆ ಒಪ್ಪಿಸಿದಳು. ಸ್ನೇಹಿತರೆ, ಈ ತರಹದ ಹೆಚ್ಚಿನ ಕಥೆಗಳನ್ನು ನೋಡಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.